ಎಲ್ಲರಿಗೂ ನಮಸ್ಕಾರ. ಸೊ ಡಿ.ಕೆ. ರಮೇಶ್ ಮಾತಾಡ್ತಾ ಇರೋದು, ನಿಮ್ಮ ಮನೆ ಮಗ. ಸೊ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ, ಜನರು ಜಾಗೃತರಾಗಬೇಕು. ಅದರಲ್ಲೂ ಸುಧಾ ಹೆಣ್ಣು ಮಕ್ಕಳು ಜಾಗೃತರಾಗಬೇಕು. ವಯಸ್ಸಿಗೆ ಬಂದಿರೋರು, ಮದುವೆಗೆ ಬಂದಿರೋಂಥ ಹೆಣ್ಮಕ್ಳು, ಜೊತೆಗೆ ಕಾಲೇಜಿಗೆ ಹೋಗುವಂಥ ಹೆಣ್ಮಕ್ಳು ತುಂಬಾ ಜಾಗೃತರಾಗಬೇಕು. ಇಲ್ಲಾಂದ್ರೆ ನಿಮ್ಮ ಭವಿಷ್ಯವನ್ನ ಯಾರೋ ಕಿತ್ತಿ ತಿನ್ಕೊಳ್ತಾರೆ. ಇದು ಒಂದು ಹೊರ ರಾಜ್ಯದಲ್ಲಿ ನಡೆದಿರುವಂತ ಘಟನೆ. ಒಂದು 3-4 ದಿವಸದ ಹಿಂದೆಗಡೆ ಒಂದು ಲವರ್ಸು ಓಕೆನಾ ಹುಡಿಕೊಂಡು ಏನ್ ಮಾಡಿದ್ದಾರೆ, ಒಂದು ನಿರ್ಜನವಾದಂತ ಪ್ರದೇಶಕ್ಕೆ ಹೋಗಿದ್ದಾರೆ. ಒಂದು ಕಾಡೊಳಕ್ಕೆ ಹೋಗಿದ್ದಾರೆ ಹುಡುಗ ಹುಡುಗಿ. ಅದನ್ನ ನೋಡಿದಂತ 6 ಜನ ಯುವಕರು, ಇನ್ನ ಚಿಕ್ಕ 18 ವರ್ಷ, 17, 18 ವರ್ಷ, 19 ವರ್ಷ ಈ ತರ ಹುಡುಗರು, ಇವ್ರು ಹೋಗಿರೋದನ್ನೇ ನೋಡಿ ಹಿಂದೆಗಡೆ ಹೋಗಿ ಓಕೆ ಆ ಹುಡುಗಿಗೆ ಅತ್ಯಾಚಾರ ಮಾಡಿ ಯಾವ್ಯಾವ ತರ ಮಾಡಿದ್ದಾರೆ ಅಂದ್ರೆ ಅದು ನೋಡೋದಕ್ಕೆ ಅಸಹ್ಯ ಅನ್ಸುತ್ತೆ. ಓಕೆನಾ, ಅದೆಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡು ನಿಮ್ಮ ತಾಯಿ ತಂದೆಗೆ ಕಳಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಹುಡುಗಿನ ಲಾಸ್ಟ್ಗೆ ಕೊಲೆನೇ ಸಾಯಿಸೇ ಬಿಟ್ಟಿದ್ದಾರೆ. ಈಗಿನ ಹೆಣ್ಮಕ್ಳು ಜಾಗೃತರಾಗಬೇಕು. ಓಕೆನಾ, ನಾವು ಯಾರ ಜೊತೆ ಹೋಗ್ತಾ ಇದ್ದೀವಿ ತುಂಬಾ ಇಂಪಾರ್ಟೆಂಟು. ಯಾರು ಲವರ್ ಆಗಲಿ ಏನೇ ಆಗಲಿ, ನಾವು ಯಾರ ಜೊತೆ ಹೋಗ್ತಾ ಇದ್ದೀವಿ, ಎಲ್ಲೇ ಹೋಗ್ತಾ ಇದ್ದೀವಿ ಅನ್ನೋದನ್ನ ಅರ್ಥಕೊಬೇಕಾಗುತ್ತೆ. ತಾಯಿ ತಂದೆಗಳು ಸುಧಾ ಅಷ್ಟೇನೆ ಮಕ್ಳ ಮೇಲೆ ತುಂಬಾ ನಿಗವಾದಂತ ಕಣ್ಣನ್ನ ಇಡಬೇಕಾಗುತ್ತೆ. ಈಗಿನ ಮಕ್ಳಿಗೆ ಏನು ಗೊತ್ತಾ, ಎಂಜಾಯ್ಮೆಂಟ್ ಮಾಡಬೇಕು, ಖುಷಿಯಾಗಿರ್ಬೇಕು, ಅಲ್ಲಿ ಸುತ್ತಾಡ್ಬೇಕು, ಅವ್ರ ಜೊತೆ ಸುತ್ತಾಡ್ಬೇಕು ಅನ್ನೋ ಬಹಳ ಆಸೆ ಇರುತ್ತೆ. ಬಟ್ ಆದರೆ ಈಗಿನ ಸಮಾಜದಲ್ಲಿ ಓಕೆನಾ, ಯಾವಾಗ ಯಾರು ನಿಮ್ ಹಿಂದೆಗಡೆ ಬೀಳ್ತಾರೆ, ಓಕೆನಾ, ಯಾವಾಗ ಯಾವ ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಿರಲ್ಲ. ಯಾವ ಜಾಗದಲ್ಲಿ ಯಾವ ಏನು ಹುತ್ತದಲ್ಲಿ ಯಾವ ಇರುತ್ತೆ ಅಂತ ಯಾರಿಗೂ ಗೊತ್ತು. ಓಕೆನಾ, ಈ ತರ ನಿಮ್ಮ ಲೈಫನ್ನ ಎಂಜಾಯ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಯಾರೋ ಕರ್ದ ಅಂತ ಹೇಳಿ ನೀವು ಗೊತ್ತಿಲ್ದಿರೋ ಜಾಗಕ್ಕೆ, ಗೊತ್ತಿರೋ ಪ್ಲೇಸ್ಗೆ ಹೋದಾಗ ಈ ತರ ಬಹಳಷ್ಟು ಆಗುತ್ತೆ. ಇವತ್ತು ಅಂದ್ರೆ ಬೆಳಕಿಗೆ ಬಂದಿರೋದು ಕೆಲವೊಂದಷ್ಟು. ಮೊನ್ನೆ ಒಂದು ಚಾಮುಂಡಿ ಬೆಟ್ಟದಲ್ಲಿ ಇದೇ ತರ ಒಂದು ಘಟನೆ ಆಯ್ತು. ತುಂಬಾ ಕಡೆ ಈ ತರ ಘಟನೆಗಳಾಗ್ತದೆ. ಬೆಳಕಿಗೆ ಬಹಳಷ್ಟು ಬಂದಿಲ್ಲ, ಆದ್ರೆ ಬೆಳಕಿಗೆ ಬಂದಿರೋದು ಇದೊಂದು. ನೋಡಿ, ಉತ್ತಮವಾದಂತ ಭವಿಷ್ಯನ ಕಟ್ಕೊಬೇಕು. ನನ್ನ ಮಕ್ಕಳು ಓದ್ತಾ ಇದ್ದಾರೆ, ಚೆನ್ನಾಗಿ ಓದಕ್ ಹೋಗ್ತಾ ಇದ್ದಾಳೆ, ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ಅಂತ ಕನ್ಸನ್ನ ಕಟ್ಕೊಂಡಿರ್ತಾರೆ. ನೀವು ಈ ಯಾರ್ದೋ ಹುಡುಗನ್ನ ಲವ್ ಮಾಡಿ ನಿರ್ಜನ ಪ್ರದೇಶಕ್ಕೆ ಹೋದಾಗ ಈ ತರ ಕಾಮುಕರು ಬಹಳಷ್ಟು ಎಲ್ಲಾ ಕಡೆ ಇರ್ತಾರೆ. ಒಂದ್ ಕಡೆ ಅಂತಲ್ಲ, ಪ್ರತಿಯೊಂದು ಕಡೆ ಇರ್ತಾರೆ. ಹಾಗಾಗಿ ನೀವು ಬಹಳಷ್ಟು ಎಚ್ಚೆತ್ಕೋಬೇಕು, ಜಾಗೃತರಾಗಬೇಕು. ಓಕೆನಾ, ಅವಾಗ್ಲೇ ಮಾತ್ರ ನಿಮ್ಮ ಸೇಫ್ಟಿಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅವನು ಒಬ್ಬ ಇದ್ದಾನೆ, ಇವ್ರು 6 ಜನ ಸೇರ್ಕೊಂಡು ಮಾಡಬಾರ್ದೆಲ್ಲ ಮಾಡಿ ಇವತ್ತು ಆ ಹುಡುಗಿಯ ಪ್ರಾಣ ಹೋಗಿದೆ. ಅದಕ್ಕೆ ಇದಕ್ಕೆ ಯಾರು ಹೊಣೆ ಅಂದ್ರೆ, ನಮ್ಮ ಆಸೆಗಳನ್ನ ಒಂದ್ ಸ್ವಲ್ಪ ಕಂಟ್ರೋಲಲ್ಲಿ ಇಕ್ಕೋಬೇಕು. ಓಕೆನಾ, ನಾವು ಯಾರ ಜೊತೆ ಹೋಗ್ತಾ ಇದೀವಿ, ಯಾರನ್ನು ನಂಬೋದಕ್ಕಾಗೋದಿಲ್ಲ. ಓಕೆ, ನಿಮ್ಗೆ ನಿಜವಾದಂತ ಪ್ರಾಮಾಣಿಕ ಯಾರಾದ್ರೆ ಅದು ನಿಮ್ಮ ತಾಯಿ ತಂದೆಗಳು ಮಾತ್ರ ಹೊರತು ಇನ್ಯಾರೂ ಅಲ್ಲ. ಓಕೆನಾ, ಈಗಿನ ಲವರ್ಸ್ ಹೆಂಗಿದ್ದಾರೆ ಅಂದ್ರೆ, ಎಷ್ಟು ಜನ ಲವರ್ಸ್ ಸಕ್ಸಸ್ಫುಲ್ ಆಗಿದೆ, 100 ಜನ ತೆಗೆದುಕೊಂಡ್ರೆ ಬರೀ 20% ಅಷ್ಟೇ ಸಕ್ಸಸ್ಫುಲ್ ಆಗಿದೆ. ಇನ್ನು 80% ಜನ ಫೇಲ್ಯೂರ್ ಆಗಿರ್ತಾರೆ. ಓಕೆನಾ, ನಿಮ್ಗೆ ಉತ್ತಮವಾದಂತ ಭವಿಷ್ಯ ನಿಮ್ ತಾಯಿ ತಂದೆ ಕಟ್ಕೊಡ್ತಾರೆ. ನೀವು ಮದುವೆ ಆಗ್ಬೇಕಂದ್ರೆ ಹೇಳಿ ನಿಮ್ ತಾಯಿ ತಂದೆಗೆ, ಒಳ್ಳೆ ಹುಡುಗನ್ ನೋಡಿ ಮದುವೆ ಆಗ್ತಾರೆ. ನೀವು ಯಾವ್ದೋ ಪದರೆಗೆ ಹೋಗಿ ಯಾರ ಜೊತೆನೋ ಹೋಗಿ ನಿಮ್ ಭವಿಷ್ಯನೇ ಯಾಕೆ ಹಾಳು ಮಾಡ್ಕೋತೀರಾ? ಹಾಗಾಗಿ ಹೆಣ್ಮಕ್ಳು ನಿಮ್ಮ ಆಸೆನ ಹತೋಟಿಲಿ ಇಟ್ಕೊಳ್ಳಿ. ಜೊತೆಗೆ ಯಾರಾದ್ರೂ ಎಲ್ಲ ಕರೆದರೆ ಅಂದ್ರೆ ಬ್ಲೈಂಡ್ ಆಗಿ ಎಲ್ಲೂ ಹೋಗಕ್ ಹೋಗ್ಬಿಡಿ. ಓಕೆನಾ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇರ್ತಾ ಹೊರತು ಯಾರ ಕೈಯಲ್ಲೂ ಇಲ್ಲ. ಇವತ್ತು ಆ ಮಗುದು ಜೀವ ಹೋಗಿದೆ. ಓಕೆನಾ, ಈ ತರ ಬಹಳಷ್ಟು ಘಟನೆಗಳು ನಡೀತಾ ಇದೆ. ಓಕೆ, ನಿರ್ಜನ ಪ್ರದೇಶಕ್ಕೆ ಹೋದಾಗ ಅಂತ ಎಷ್ಟು ಘಟನೆಗಳು ಆಗಿದೆ, ಬಹಳಷ್ಟು ಘಟನೆಗಳು ಆಗ್ತಾ ಇದೆ. ಮುಂಚೆ ಆದ್ರೆ ಗೊತ್ತಾಗ್ತಾ ಇರ್ಲಿಲ್ಲ, ಅಂದ್ರೆ ಸೋಷಿಯಲ್ ಮೀಡಿಯಾ ಏನು ಇರ್ತಿರ್ಲಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಒಂದ್ ಸ್ವಲ್ಪ ಗೊತ್ತಾಗ್ತಾ ಇದೆ. ಹಾಗಾಗಿ ಇಷ್ಟೆಲ್ಲಾ ಟೆಕ್ನಾಲಜಿ ಇದ್ರೂ ಸುಧಾ ನೀವು ಜಾಗೃತರಾಗಬೇಕು. ಎಲ್ಲರೂ ನಿಮ್ನ ಬೇರೆ ಕಡೆ ಕರೆದ್ರು ಅಂದ್ರೆ ಖಂಡಿತವಾಗಿ ಹೋಗಕ್ ಹೋಗ್ಬೇಡಿ. ಆ ಥರ ನಿಮ್ಗೆ ಆಸೆ ಇತ್ತು ಅಂದರೆ ಖಂಡಿತವಾಗಿಯೂ ನೀವು ಮದುವೆ ಆಗಿ ನಿಮ್ಮ ತಾಯಿ ತಂದೆಗೆ ಹೇಳಿ ಮದುವೆ ಆಗಿ ಒಳ್ಳೆ ಹುಡುಗನ ನಿಮಗೆ ಮದುವೆ ಮಾಡಿಕೊಡ್ತಾರೆ. ಅಚ್ಚುಕಟ್ಟಾಗಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ. ಈ ಥರ ನಿಮ್ಮ
ಓಕೆ, ಅಂತ್ಯವನ್ನ ಸೊ ಕಾಣಕ್ ಹೋಗ್ಬೇಡಿ. ಓಕೆ, ಜಾಗೃತರಾಗಿ, ಇದು ನನ್ನ ಉದ್ದೇಶವಾಗಿದೆ. ಪ್ರತಿಯೊಂದು ಹೆಣ್ಮಕ್ಳು ಸುಧಾ ಇತ್ತೀಚಿನ ದಿನಗಳಲ್ಲಿ ಗಂಡ್ಮಕ್ಳ ಕೈಗೆ ಮೊಬೈಲ್ ಸಿಕ್ಕಿರೋದ್ರಿಂದ ಈ ಬಹಳಷ್ಟು ಆ್ಯಪ್ಗಳನ್ನ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಓಕೆ, ಈ ಆ್ಯಪ್ ಇಂದ ಇವತ್ತು ಬಹಳಷ್ಟು ಚಿಕ್ಕ ಚಿಕ್ಕ ಮಕ್ಕಳುಗಳು ಆ ಮೊಬೈಲ್ಗೆ ಅಡಿಕ್ಟ್ ಆಗಿ ಬೇಡದವರದನ್ನ ಸೊ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಯಾರು ಏನ್ ಮಾಡ್ತಾರೆ ಅಂತ ಸೊ ಗೊತ್ತಾಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಸುಧಾ ಜಾಗೃತರಾಗಿ, ತಾಯಿ ತಂದೆಯರು ಸುಧಾ ಜಾಗೃತರಾಗಬೇಕು. ನನ್ನ ಮಗಳು ಎಲ್ಲೋಗ್ತಾಳೆ, ಯಾರ ಜೊತೆ ಹೋಗ್ತಾಳೆ, ಓಕೆನಾ ಅನ್ನೋದನ್ನ ಸೊ ಕಣ್ಣಲ್ಲಿ ಇಡಿ. ಸೊ ಮಕ್ಕಳನ್ನ ಪ್ರೀತಿಯಿಂದ ಫ್ರೆಂಡ್ಸ್ ತರ ನೀವು ಟ್ರೀಟ್ ಮಾಡಿ. ಅವಾಗ ನಿಮ್ಮ ಜೊತೆ ಬಹಳಷ್ಟು ಜನ ಸೊ ಏನೇ ಇದ್ರು ಸುಧಾ ಹೇಳ್ಕೊಳ್ತಾರೆ. ಅವಾಗ ಈ ಥರದ ಓಕೆ ಅರಿತರ ಘಟನೆ ಸೊ ನಿಲ್ಲುತ್ತೆ. ಸೊ ನಿಮ್ಮ ಮಕ್ಕಳು ನಿಮ್ಮ ಸೇಫಲ್ಲಿ ಇರ್ತಾರೆ. ಪ್ರತಿಯೊಬ್ಬರಿಗೂ ಕೈ ಮುಗಿದು ಹೇಳ್ಕೊಳ್ಳೋದಿಷ್ಟೇ, ಕಾಲೇಜಿಗೆ ಹೋಗುವಂಥ ಹೆಣ್ಮಕ್ಳಿಗೆ, ವಯಸ್ಸಿಗೆ ಬಂದಿರುವಂಥ ಹೆಣ್ಮಕ್ಳಿಗೆ, ಯಾರ ಜೊತೆನಾದ್ರು ಎಲ್ಲರೂ ಹೋಗ್ಬೇಕಂದ್ರೆ ಕೇರ್ಫುಲ್ ಆಗಿರಿ. ಸೊ ಈ ಥರ ಎಲ್ಲ ಕರೆದ್ರೆ, ಯಾವುದೇ ಹುಡುಗ ಕರೆದ್ರೂ ಸುಧಾ, ನಿಮ್ಗೆ ಗೊತ್ತಿರೋ ಫ್ರೆಂಡು ಸುಧಾ ಕರೆದ್ರೂ ಸುಧಾ ಹೋಗೋಕ್ಕೆ ಹೋಗಬೇಡಿ. ಯಾಕಂದರೆ ಓದ ಮಾನ, ಓದ ಜೀವ ಎರಡೂ ರಿಟರ್ನ್ ಬರೋದಿಲ್ಲ. ಅದು ಎರಡೂ ನಿಮ್ಮ ಕೈಯಲ್ಲೇ ಇರುತ್ತೆ. ಮಾನ ಮತ್ತು ಜೀವ ಎರಡೂ ನಿಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ಈ ವಿಡಿಯೋನ ಸೊ ಮಾಡ್ತಾ ಇದ್ದೀನಿ. ನನ್ನ ಉದ್ದೇಶ ಇಷ್ಟೇ, ಜಾಗೃತರಾಗಬೇಕು, ಪರಿವರ್ತನೆಗಳು ಆಗಬೇಕು. ಓಕೆನಾ, ನಿಮ್ಮ ಭವಿಷ್ಯವನ್ನು ನೀವು ಕಟ್ಕೊಬೇಕು. ಓಕೆ, ನೀವು ಚೆನ್ನಾಗಿದ್ದರೆ ಪ್ರಪಂಚ ಎಲ್ಲರೂ ನಿಮ್ಮನ್ನ ಇಷ್ಟಪಡ್ತಾರೆ. ನೀವು ಚೆನ್ನಾಗಿಲ್ಲ ಅಂದರೆ ಯಾರೂ ನಿಮ್ಮನ್ನ ಇಷ್ಟಪಡೋದಿಲ್ಲ. ಈಗ ಜೀವನ ಹಾಳಾಯ್ತು, ಯಾರೋ ಕರ್ಕೊಂಡು ಹೋದ, ನಮ್ಗೇನೋ ಮಾಡ್ದ, ನಡು ನೀರಲ್ಲಿ ಕೈ ಬಿಟ್ಟ, ಇವಾಗ ಯಾರೋ ಒಬ್ಬ ಲವರ್ಸ್ ಮದುವೆ ಆದ, ಓಕೆ ಯೂಸ್ ಮಾಡ್ಕೊಂಡ, ಓಕೆನಾ. ಸೊ ಆಮೇಲೆ ನಿಮ್ಗೆ ಬೇಡ, ಇಷ್ಟ ಆಗಿಲ್ಲ, ಬಿಟ್ಬಿಟ್ಟ. ಯಾರ ಜೀವನ ಹಾಳಾಗೋದು? ಯಾರ್ದೋ ಜೀವನ ಹಾಳಾಗಲ್ಲ, ನಂದೇ ಜೀವನ ಹಾಳಾಗತ್ತೆ. ಓಕೆನಾ, ಈ ಕಡೆ ಅಪ್ಪ ಅಮ್ಮನೂ ಇಲ್ಲ, ಆ ಕಡೆ ಲವರ್ಸು ಇಲ್ಲ, ಸಮಾಜ ನಮ್ಮ ನೋಡುವಂಥ ದೃಷ್ಟಿಕೋನನೇ ಸೊ ಚೇಂಜ್ ಆಗುತ್ತೆ. ಓಕೆನಾ, ಅದಕ್ಕೆಲ್ಲ ಹೊಣೆ ಯಾರು? ಅದಕ್ಕೆಲ್ಲ ಹೊಣೆ ನಾನೇ ಹೊರತು ಬೇರೆ ಯಾರು ಅಲ್ಲ. ಹಾಗಾಗಿ ಸೊ ಜಾಗೃತರಾಗಿ ನಾವು ಯಾರ ಜೊತೆ ಹೋಗ್ತಾ ಇದ್ವಿ, ಯಾರ ಜೊತೆ ವ್ಯವಹಾರ ಮಾಡ್ತಾ ಇದೀವಿ, ಯಾರ ಜೊತೆಯನ್ನ ಓಕೆ ವ್ಯವಹಾರ ಮಾಡ್ತಾ ಇದ್ದೀವಿ, ಯಾರ ಜೊತೆ ಇದ್ದೀವಿ, ಓಕೆನಾ. ಸೊ ಜಾಗೃತರಾಗಿ, ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದೆ, ಯಾರ ಕೈಯಲ್ಲೂ ಕೊಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 4 ಜನಕ್ಕೆ ಶೇರ್ ಮಾಡಿ, ಈ ಥರ ಒಳ್ಳೆಯ ವಿಷಯಗಳನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.